ನೋಡ್ರಿ ವಿದ್ಯಾರ್ಥಿಗಳೇ, ಈಗ 15 ಮೀಟರ್ ಉದ್ದದ ಒಂದು ಕೊಠಡಿಯ ನೆಲವನ್ನು ಸಂಪೂರ್ಣವಾಗಿ ಮುಚ್ಚಲು 15 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಅಳತೆಯ 7500 ಟೈಲ್ಸ್ಗಳು ಬೇಕಾಗುತ್ತದೆ. ಹಾಗಾದರೆ ಕೊಠಡಿಯ ಅಗಲವು ಎಷ್ಟು ಅಂತ. ಈಗ ಒಂದು ಟೈಲ್ಸದ ವಿಸ್ತೀರ್ಣ ತಕ್ಕೋರು ನೀವು ಮೊದಲು. ಒಂದು ಟೈಲ್ಸದ ವಿಸ್ತೀರ್ಣ, ಒಂದು ಟೈಲ್ಸದ ವಿಸ್ತೀರ್ಣ ಉದ್ದ ಗುಂಡ್ಲೆ ಅಗಲ. ಉದ್ದ ಗುಂಡ್ಲೆ ಆಗಲ್ಲ. ಒಂದು ಟೈಲ್ಸದ ವಿಸ್ತೀರ್ಣ ಮೊದಲು ತಕ್ಕೋಬೇಕು. ಅಂದರೆ ಈಗ ಏನಾಯ್ತು, ಈಗ 15 ಗುಂಡ್ಲೆ 12 ಇದ್ರದ್ದು ಎಷ್ಟು ಆಯ್ತು ನೋಡ್ರಿ. ಇದು ಒಂದು ಟೈಲ್ಸದ ವಿಸ್ತೀರ್ಣ. 7500 ಟೈಲ್ಸದ ವಿಸ್ತೀರ್ಣ ಅಂದರೆ ಏನಾಗ್ತದ, ಆ ಕೊಠಡಿಯ ನೆಲದ ವಿಸ್ತೀರ್ಣ ಆಗ್ತದೆ. ಇಷ್ಟು ನೀವು ನೋಡ್ರಿ. 15 2 30 ಕೆಲ ಬಂತು 3, 15 2 30, 15 15 3 18 180 ಚದರ ಸೆಂಟಿಮೀಟರ್. 180 ಒಂದು ಫರ್ಶಿಯ ವಿಸ್ತೀರ್ಣ ಬರೋಬ್ಬರಿ ಎಷ್ಟಾಯ್ತು, 180 ಚದರ ಸೆಂಟಿಮೀಟರ್. ಯಾಕೆ ಚದರ ಸೆಂಟಿಮೀಟರ್ದಾಗದ? ನೆಲದ ವಿಸ್ತೀರ್ಣ ಬರೋಬ್ಬರಿ 7500 ಟೈಲ್ಸ್ಗಳ ವಿಸ್ತೀರ್ಣ. ಒಂದು ಟೈಲ್ಸದ ವಿಸ್ತೀರ್ಣ ಎಷ್ಟದ, 180 ಅದ. ಅಂದ್ರೆ 7000 ಒಟ್ಟು ನೆಲದ ವಿಸ್ತೀರ್ಣ ಬರೋಬ್ಬರಿ, ಒಟ್ಟು ನೆಲದ ವಿಸ್ತೀರ್ಣ ಬರೋಬ್ಬರಿ 7500 ಟೈಲ್ಸ್ಗಳ ವಿಸ್ತೀರ್ಣ. ಅಂದ್ರೆ 180 ಸೆಂಟಿಮೀಟರ್ ನೀವು ಗುಣಾಕಾರ ಮಾಡಿದ್ರೆ ಏನಾಗ್ತದೆ, ಇದು ಒಟ್ಟು ನೆಲದ ವಿಸ್ತೀರ್ಣ ಬಂದ್ಬಿಡ್ತದೆ. ಇದು ಗುಣಾಕಾರ ಮಾಡೋದು ಬೇಡ, ಇಷ್ಟು ಮಾಡಿದ್ರೆ ಸರ್ ಚದರ ಸೆಂಟಿಮೀಟರ್ ಆಯ್ತು. ಗುಣಾಕಾರ ಮಾಡಬೇಡ್ರಿ, ಯಾಕಂದ್ರೆ ಮುಂದೆ ನಿಮಗೆ ಅಗಲ್ ಕಂಡು ಹಿಡಿಬೇಕಾದ್ರೆ. ಒಟ್ಟು ನೆಲದ ವಿಸ್ತೀರ್ಣ ಏನು, 7500 ಟೈಲ್ಸ್ಗಳ ವಿಸ್ತೀರ್ಣ ಬರೋಬ್ಬರಿ. ಒಂದು ಟೈಲ್ಸ್ ವಿಸ್ತೀರ್ಣ 180 ಸೆಂಟಿಮೀಟರ್ ಚದರ ಸೆಂಟಿಮೀಟರ್. 7500 ಟೈಲ್ಸ್ಗಳ ವಿಸ್ತೀರ್ಣ. ಉದ್ದ ಏನದ ಮೀಟರ್ದಾಗದ, ಅದನ್ನ ಸೆಂಟಿಮೀಟರ್ದಾಗ ಮಾಡ್ಕೊಳ್ಳಿ. ಉದ್ದ ಬರೋಬ್ಬರಿ 15 ಮೀಟರ್ ಬರೋಬ್ಬರಿ. ಸೆಂಟಿಮೀಟರ್ ಮದಾಗ ಮಾಡ್ಕೋರಿ, 1500 ಸೆಂಟಿಮೀಟರ್. ಯಾಕೆ ಮಾಡ್ಕೋಬೇಕು, ವಿಸ್ತೀರ್ಣ ಚದರ ಸೆಂಟಿಮೀಟರ್ದಾಗದ. ಅಗಲ ಬರೋಬ್ಬರಿ 7500 ಟೈಲ್ಸ್ಗಳ ವಿಸ್ತೀರ್ಣ ಅಂದ್ರೂ ಒಂದೇ, ನೆಲದ ವಿಸ್ತೀರ್ಣ ಅಂದ್ರೂ ಒಂದೇ. ನೆಲದ ವಿಸ್ತೀರ್ಣ 7000 ಟೈಲ್ಸದ ವಿಸ್ತೀರ್ಣ ಅಂದ್ರೂ ಒಂದೇ, ನೆಲದ ವಿಸ್ತೀರ್ಣ ಅಂದ್ರೂ ಒಂದೇ. 7500 ಬರೋಬ್ಬರಿ. ಅವಾಗ ಏನು ಮಾಡಬೇಕು, ಇದಕ್ಕೆ ನಾವು ಉದ್ದದಿಂದ ಭಾಗಿಸ್ಬೇಕು. ಉದ್ದದಿಂದ ಭಾಗಿಸರಿ ಬರೋಬ್ಬರಿ 7500 ಇಂಟು 180. ಕೆಳಗೆ ಏನದ 1500 ಸೆಂಟಿಮೀಟರ್ ಉದ್ದದ. ಈಗ ಭಾಗಿಸಿದ್ರೆ ಏನು ಬರ್ತದೆ ನೋಡ್ರಿ, ಇವು 2 0 ಹೋದು, ಇವು 2 0. 15 1 15 5 75, 18 5 90, 18 5 90, 900 ಸೆಂಟಿಮೀಟರ್ ಏನಾಯ್ತು ಆಗಲ್ಲ. ಅದನ್ನು ಮೀಟರ್ದಾಗ ಹೆಂಗೆ ಬರಿಬೇಕು, 100 ಭಾಗಿಸ್ಬಿಡುದು. 900 ಸೆಂಟಿಮೀಟರ್ ಡಿವೈಡೆಡ್ ಬೈ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್ ಬರೋಬ್ಬರಿ 9 ಮೀಟರ್. 9 ಮೀಟರ್ ಎಲ್ಲ ನೋಡ್ರಿ. ಅಗಲ ಬರೋಬ್ಬರಿ 9 ಮೀಟರ್. ಓಕೆ ನೋಡಿ, ಇನ್ನೊಂದ್ಸಲ ಹೇಳಿ. ಒಂದು ಟೈಲ್ಸದ ವಿಸ್ತೀರ್ಣ ಏನು, ಉದ್ದ ಗುಂಡ್ಲೆ ಆಗಲ್ಲ.
ಒಂದು ಟೈಲ್ಸದ ವಿಸ್ತೀರ್ಣ ಏನು ಉದ್ದ ಗುಂಡ್ಲೆ ಆಗಲ್ಲ 15 × 12 180 ಚದರ ಸೆಂಟಿಮೀಟರ್ ಒಂದು ಟೈಲ್ಸ್ ಅದ. ಆ ನೆಲಕ್ಕೆ ಎಷ್ಟು ಟೈಲ್ಸ್ ಕೂತಾವ? 7500 ಟೈಲ್ಸ್ಗಳು ಕೂತಾವ. ಒಟ್ಟು ನೆಲದ ವಿಸ್ತೀರ್ಣ ಬರೋಬರಿ 7500 ಟೈಲ್ಸ್ಗಳ ವಿಸ್ತೀರ್ಣ. ಒಂದು ಟೈಲ್ಸ್ ಬರೋಬರಿ 180 ಆದರೆ 7500 ಟೈಲ್ಸ್ಗಳ ವಿಸ್ತೀರ್ಣ ನಾವು ಗುಣಾಕಾರ ಮಾಡ್ಕೊಳ್ಳೋದು ಬೇಡ. ಅಲ್ಲಿ ಒಂದು ಉದ್ದ ಬರೋಬರಿ 15 ಮೀಟರ್, ಅದನ್ನ ಸೆಂಟಿಮೀಟರ್ದಾಗ ಮಾಡ್ಕೊಂಡ್ರಿ 1500 ಸೆಂಟಿಮೀಟರ್. ಅಗಲ ಬರೋಬರಿ 7500 ಟೈಲ್ಸ್ಗಳ ವಿಸ್ತೀರ್ಣ ಅಥವಾ ನೆಲದ ವಿಸ್ತೀರ್ಣ ಅನ್ಬೋದು. ಅದನ್ನು ಏನಂತಾರೆ? ಅದಕ್ಕೆ 7500 ಟೈಲ್ಸ್ಗಳ ವಿಸ್ತೀರ್ಣ ಬರೋಬರೇನು? ಆ ನೆಲದ ವಿಸ್ತೀರ್ಣ. ಆ ನೆಲದ ವಿಸ್ತೀರ್ಣ. ನೆಲದ ವಿಸ್ತೀರ್ಣ ಏನು? ಉದ್ದ. ಉದ್ದದ್ಲೆ ಭಾಗಿಸಿದ್ರೆ ಬರ್ತದ. ಏನ್ ಬರ್ತದ? ಅಗಲ. ಆ ನೆಲದ ಅಗಲ ಬರ್ಬೇಕಾದ್ರೆ ಉದ್ದದ್ಲೆ ಭಾಗಿಸ್ಬೋದು. 7500 ಟೈಲ್ಸ್ಗಳ ವಿಸ್ತೀರ್ಣ ಅಂದ್ರೆ 7500 ಹಚ್ಕೋರಿ, 180 ಹಚ್ಕೋರಿ. ಉದ್ದನ್ನ ಏನು ಮಾಡ್ರಿ? ಮೀಟರ್ ಇದ್ದದ್ದನ್ನೇ ಸೆಂಟಿಮೀಟರ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಚದರ ಸೆಂಟಿಮೀಟರ್ದಾಗ ಅದ ಮೇಲಿಂದು. ಈಗ 1500 ಅಂದ್ರೆ ಇದು ಪೂಜೆ ಹೊತ್ತು, ಇದು ಪೂಜೆ 15 15 5 75 18 900 ಸೆಂಟಿಮೀಟರ್. 900 ಸೆಂಟಿಮೀಟರನ್ನು ಮೀಟರ್ದಾಗ ಮಾಡಬೇಕಾದ್ರೆ 900ಕ್ಕೆ 100ಲೆ ಭಾಗಿಸಿದ್ರೆ 2 ಅದು 9 ಮೀಟರ್ ಬಂತು. ಅಗಲ ಬರೋಬರಿ 9 ಮೀಟರ್. ಉತ್ತರ ಸಂಖ್ಯೆ ಎ. ಇವೆಲ್ಲ ನವೋದಯದ ಭಾಳ ಈಜಿ ಲೆಕ್ಕಗಳು. ತಿಳ್ಕೊಂಡು ಮಾಡಬೇಕು. ಹೆಂಗೆ ತಿಳಿಸ್ತಾರೆ ಸರು ಅದನ್ನು ನೋಡ್ಕೋಬೇಕು. ನೋಡಿ, ಎಲ್ಲ ತಿಳಿಸಿ ಹೇಳಿದ್ ನಾವು. ಏನು ಟೈಲ್ಸದ ವಿಸ್ತೀರ್ಣ ತಕ್ಕೋತಾ ಬಾಗ್ಸೋದು ಕೂಡಬಾರ್ದು. ಈಗ ನಾ ಆ್ಯಕ್ಚುಲಿ ಇದನ್ನೂ 15 × 12 × 7500 ಇಲ್ಲಿ ಬರ್ತಿತ್ತ. 700 ಟೈಲ್ಸ್ಗಳ ವಿಸ್ತೀರ್ಣ ಬರೋಬರಿ ನೆಲದ ವಿಸ್ತೀರ್ಣ. 7500 ಟೈಲ್ಸ್ಗಳ ವಿಸ್ತೀರ್ಣ. ಒಂದು ಟೈಲ್ಸದ ವಿಸ್ತೀರ್ಣ 180 ಚದರ ಸೆಂಟಿಮೀಟರ್. 7500ಕ್ಕೆ ಎಷ್ಟಾಯ್ತು? 900 ಸೆಂಟಿಮೀಟರ್ ಉದ್ದದಿಂದ ಭಾಗಿಸ್ಬೇಕಿಲ್ಲಿ. ಒಮ್ಮೆ ಡೈರೆಕ್ಟ್ ಇದು ಮ್ಯಾಲಿಂದ ಏನದ ನೆಲದ ವಿಸ್ತೀರ್ಣ ಆಯ್ತು, ಇದು ಉದ್ದಾತು. ಉದ್ದದ್ಲೆ ನೆಲದ ವಿಸ್ತೀರ್ಣಕ್ಕೆ ಭಾಗಿಸಿದ್ರೆ ಏನು ಬರ್ತದೆ? ಅಗಲ ಬರ್ತದ. ಅದು ಸೆಂಟಿಮೀಟರ್ದಾಗ ಬಂತು. 900 ನೀವು 100ಲೆ ಭಾಗಿಸ್ಬಿಟ್ರೆ ಅದನ್ನು 9 ಮೀಟರ್ ಅಂತ ಬರೀಬೇಕು. ಉತ್ತರ ಸಂಖ್ಯೆ ಎ. ತಿಳಿತು? ಈಗ 2022 ನವೋದಯ ಪೇಪರ್ ಏನಾಯ್ತು ಪೂರ್ತಿ ತಿಳಿಸೀನಿ. ಆಮೇಲೆ ಈಗ ಇನ್ನೊಂದು 2004ರಿಂದ 2024ರವರೆಗೆ ನವೋದಯ ಪೇಪರ್ಗಳು ತಯಾರಾಗ್ಯಾವ. ಇನ್ನು ಮುಂದೆ ಪೇಪರ್ ತಯಾರಾಗೋದು ಸ್ವಲ್ಪ ಡೌಟ. ಅವತ್ತನೇ ನೀವು ರಿವಿಷನ್ ಮಾಡಿಬಿಟ್ರೆ ನಿಮ್ಮ ನವೋದಯ ರಿಸಲ್ಟ್ ಬರ್ತದೆ. ನೀವು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಇದನ್ನು ಅಭ್ಯಾಸ ಮಾಡಿರಿ, ಬರ್ಕೊಳ್ರಿ.